ನಿರ್ದೇಶಕರಾದ ಮಾನ್ಯ ಪ್ರವೀಣ್ ಜೈನ್ ಸರ್ ಅವರನ್ನ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವೇದಿಕೆ ಮೇಲಿನ ಎಲ್ಲ ಅಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಅವರೆಲ್ಲರಿಗೂ ಕೂಡ ಪುಷ್ಪವನ್ನು ಕೊಡಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಡಿವೈಎಸ್ಪಿ ಸರ್ ಅವರು ಮಾನ್ಯ ಮಪ್ಪತ್ ಸರ್ ಅವರು ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಹಾಗೆ ಕೆಇಬಿಯ ಎಡಬ್ಲ್ಯೂ ಅವರು ಆಗಮಿಸಿದ್ದಾರೆ, ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಮಾನ್ಯರು ಪುಷ್ಪವನ್ನು ಕೊಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾರೆ. ವೇದಿಕೆಯ ಮೇಲಿನ ಎಲ್ಲ ಅಧಿಕಾರಿ ವೃಂದದವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಹಾಗೆ ಉಪಸ್ಥಿತರಿರುವ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಪಡೆದು ಆಗಮಿಸಿದಂಥ ಎಲ್ಲ ವಿವಿಧ ಸಂಘಟನೆಗಳ ಮುಖ್ಯಸ್ಥರುಗಳಿಗೆ, ಹಿರಿಯರಿಗೆ, ಪತ್ರಕರ್ತ ಸ್ನೇಹಿತರಿಗೆ, ಉಪಸ್ಥಿತರಿರುವ ಸರ್ವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಈಗ ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲು ಆಗಮಿಸುತ್ತಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಅವರು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಸನ್ಮಾನ್ಯ ಸಚಿವರೇ, ಮಾನ್ಯ ಶಾಸಕರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, AC ಅವರೇ, ಜಂಟಿ ನಿರ್ದೇಶಕರ ಕನ್ನಡ ಸಂಸ್ಕೃತಿ ಇಲಾಖೆಯವರೇ, ನನ್ನ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳೇ, ಎಲ್ಲ ಕಿತ್ತೂರಿನ ಬಂಧು ಬಾಂಧವರೇ, ಪತ್ರಿಕಾ ಸಹೋದರರೇ, ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವಂತೆ ರಾಣಿ ಚೆನ್ನಮ್ಮಾಜಿಯ ಉತ್ಸವವನ್ನು ಪ್ರತಿ ವರ್ಷ ಅದ್ಧೂರಿಯಾಗಿ, ಅರ್ಥಪೂರ್ಣವಾಗಿ, ರಚನಾತ್ಮಕವಾಗಿ ಆಚರಿಸಿಕೊಂಡು ಬರ್ತಾ ಇದೆ. ಕನ್ನಡ ನಾಡಿನ ವೀರ ಮಹಿಳೆಯರಲ್ಲಿ ಅಗ್ರಪಂಕ್ತಿಗೆ ಸೇರುವಂಥ ನಮ್ಮ ಸ್ವಾಭಿಮಾನದ ಸಾಕಾರ ಮೂರ್ತಿ ರಾಣಿ ಚೆನ್ನಮ್ಮಾಜಿಯವರು ಕಿತ್ತೂರು ಸಂಸ್ಥಾನದ ರಾಣಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮದ ಮೊದಲ ಕಿಚ್ಚನ್ನು ಹಚ್ಚಿದಂಥವರು. ಅವರು ಭಾರತದ ಮೊದಲ ಮಹಿಳೆ ಅನ್ನುವಂಥದ್ದೇ ನಮಗೊಂದು ಹೆಮ್ಮೆ. ಇವರು ಸ್ಫೂರ್ತಿಯ ಸಂಕೇತ. ಇವರ ಒಂದು ಹೆಸರಿನಲ್ಲಿ ಪ್ರತಿ ವರ್ಷ ರಾಣಿ ಚೆನ್ನಮ್ಮಾಜಿ ಉತ್ಸವವನ್ನು ಆಚರಣೆ ಮಾಡ್ತಾಯಿದೆ. 1824 ಅಕ್ಟೋಬರ್ 23ರಂದು ಬ್ರಿಟಿಷ್ ಅಧಿಕಾರಿಯಾದ ಥ್ಯಾಕರೆಯನ್ನು ಕೊಂದು ಯುದ್ಧದಲ್ಲಿ ಕಿತ್ತೂರು ಸಂಸ್ಥಾನಕ್ಕೆ ವಿಜಯ ತಂದುಕೊಟ್ಟಂಥ ಸವಿನೆನಪಿಗಾಗಿ ಪ್ರತಿ ವರ್ಷ ನಾವು ಕಿತ್ತೂರು ಉತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಜಿಲ್ಲಾಡಳಿತದಿಂದ ಕಿತ್ತೂರಿನ ಕೋಟೆ ಆವರಣದಲ್ಲಿ 3 ದಿನಗಳ ಕಾಲ ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ಕರೆಸುವುದರ ಮೂಲಕ, ವಿಚಾರ ಸಂಕಿರಣಗಳು ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಇಂಥ ಒಂದು ಉತ್ಸವದಲ್ಲಿ ಪರಮ ಪೂಜ್ಯರು, ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕ ಮಹೋದಯರು, ಹೀಗೆ ಹಲವಾರು ಗಣ್ಯಮಾನ್ಯರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನುಗೊಳಿಸ್ತಾರೆ. ನಮ್ಮ ಕಳೆದ ವರ್ಷದ ರಾಜ್ಯ ಮಟ್ಟದ 200ನೇ ವರ್ಷದ ಸಂಭ್ರಮದ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರ ಸಂಕಿರಣಗಳನ್ನು ಮಾಡುವುದರ ಮೂಲಕ, ವಿಶೇಷವಾದಂಥ ಕ್ರೀಡಾ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಮತ್ತು ರಾಷ್ಟ್ರಮಟ್ಟದ ಕಲಾವಿದರನ್ನು ಕರೆಸುವುದರ ಮೂಲಕ ಮತ್ತು ಸ್ಥಳೀಯರಿಗೆ ಆದ್ಯತೆಯನ್ನು ಕೊಡೋದ್ರ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಲಾಗಿತ್ತು. ಹಲವಾರು ವಿಚಾರಗೋಷ್ಠಿ ಕಾರ್ಯಕ್ರಮಗಳು ಪಾಲ್ಗೊಂಡಿದ್ದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರು ಪಾಲ್ಗೊಂಡು ಕುಂಭಮೇಳವನ್ನು ಅತ್ಯಂತ ಯಶಸ್ವಿಗೊಳಿಸಿದರು. ಜಿಲ್ಲಾ ಕೈಗಾರಿಕಾ ಇಲಾಖೆಯಿಂದ ವಸ್ತು ಪ್ರದರ್ಶನ, ವಿವಿಧ ಮಳಿಗೆಗಳನ್ನು ಹಮ್ಮಿಕೊಂಡು ಕೂಡ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಾಗಿತ್ತು. ತೋಟಗಾರಿಕಾ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಮಾಡಲಾಗಿದೆ. ನಮಗೆ 2018ರಲ್ಲಿ ಇಲಾಖೆಯಿಂದ 80 ಲಕ್ಷ ಅನುದಾನ ಬಂದಿತ್ತು. 2019ರಲ್ಲಿ 70 ಲಕ್ಷ ಅನುದಾನ ಬಿಡುಗಡೆಯಾಗಿತ್ತು. 2020ರಲ್ಲಿ ಕರೋನಾ ಇರೋದರಿಂದ ಆ ಸಂದರ್ಭದಲ್ಲಿ ಅನುದಾನ ಬಿಡುಗಡೆ ಆಗಿರೋದಿಲ್ಲ. 2021ರಲ್ಲಿ 75 ಲಕ್ಷ ಅನುದಾನ, 2022ರಂದು 200 ಅಂದರೆ 2 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. 2023ರಲ್ಲಿ 2 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. 2024ರಲ್ಲಿ 5 ಕೋಟಿ ಅನುದಾನ ಬಿಡುಗಡೆಯಾಗಿತ್ತು. 2025ರಲ್ಲಿ 5 ಕೋಟಿ ಅನುದಾನಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಈ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಒಂದು ಉತ್ಸವದ ಸಂಕ್ಷಿಪ್ತವಾದಂಥ ವಿವರವನ್ನು ಈ ಸಭೆಗೆ ನಾನು ಅರ್ಪಿಸಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನು ವೇದಿಕೆಗೆ ಅರ್ಪಿಸಿದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದ ಶ್ರೀಮತಿ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ
ಉಪ ಸಮಿತಿಗಳನ್ನು ರಚನೆ ಮಾಡಿದ್ದು ಪ್ರತಿ ವರ್ಷ ಬೆಳಗಾವಿ ಜಿಲ್ಲಾಡಳಿತದಿಂದ ಕಿತ್ತೂರಿನ ಕೋಟೆ ಆವರಣದಲ್ಲಿ ಚೆನ್ನಮ್ಮನ ಕಿತ್ತೂರು ಉತ್ಸವ ಆಚರಣೆ ಮಾಡಲಾಗುತ್ತಿದೆ. ಈ ವರ್ಷವೂ ಅತಿ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸಲು ನಿರ್ಧರಿಸಲಾಗಿದೆ. ಉತ್ಸವವನ್ನು ಅಚ್ಚುಕಟ್ಟಾಗಿ ಹಾಗೂ ಅದ್ಧೂರಿಯಾಗಿ ಯಶಸ್ವಿಗೊಳಿಸಲು ಉಪ ಸಮಿತಿಗಳ ರಚನೆ ಅವಶ್ಯವಿದೆ. ಈ ಉಪ ಸಮಿತಿಗಳು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವ ಸಲುವಾಗಿ ನಾಗರಿಕ ಸದಸ್ಯರನ್ನು ಸೇರ್ಪಡೆಗೆ ಬಾಕಿ ಇಟ್ಟು ಸದ್ಯ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕೆಳಗಿನಂತೆ ಉಪ ಸಮಿತಿಗಳನ್ನು ರಚಿಸಿ ಆದೇಶಿಸಲಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಂದ. ಉಪ ಸಮಿತಿ ವಿಜಯ ಜ್ಯೋತಿ, ಇದರ ಅಧ್ಯಕ್ಷರು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಬೆಳಗಾವಿ. ಶಿಷ್ಟಾಚಾರ ಹಾಗೂ ಸ್ವಾಗತ ಸಮಿತಿ ಉಪವಿಭಾಗಾಧಿಕಾರಿಗಳು ಬೈಲಹೊಂಗಲ. ವಸತಿ ಸಮಿತಿ ಉಪನಿರ್ದೇಶಕರು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೆಳಗಾವಿ. ಊಟೋಪಚಾರ ಸಮಿತಿ, ಇದರ ಅಧ್ಯಕ್ಷರು ಉಪನಿರ್ದೇಶಕರು ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಬೆಳಗಾವಿ. ವೇದಿಕೆಯ ಸಮಿತಿ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಬೆಳಗಾವಿ. ಮೆರವಣಿಗೆ ಸಮಿತಿ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬೆಳಗಾವಿ. ಸಾಂಸ್ಕೃತಿಕ ಸಮಿತಿ ಉಪನಿರ್ದೇಶಕರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಳಗಾವಿ. ಕ್ರೀಡಾ ಸಮಿತಿ, ಇದರ ಅಧ್ಯಕ್ಷರು ಉಪನಿರ್ದೇಶಕರು ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ. ವಸ್ತು ಪ್ರದರ್ಶನ ಸಮಿತಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೆಳಗಾವಿ. ಸಾರಿಗೆ ಸಮಿತಿ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ಹಾಗೂ ಪ್ರಾದೇಶಿಕ ಸಾರಿಗೆ. ಕಾಂತಿ ಉತ್ಸವ ಸಮಿತಿ ಉಪ ವಿಭಾಗಾಧಿಕಾರಿಗಳು ಬೆಳಗಾವಿ. ವಿಚಾರ ಸಂಕಿರಣ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಳಗಾವಿ. ಮೀಡಿಯಾ ಸಮನ್ವಯ ಸಮಿತಿ ಉಪನಿರ್ದೇಶಕರು ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಳಗಾವಿ. ಕಾನೂನು ಸುವ್ಯವಸ್ಥೆ ಹಾಗೂ ಭದ್ರತಾ ಸಮಿತಿ ಡಿವೈಎಸ್ಪಿ ಬೈಲಹೊಂಗಲ. ದೀಪಾಲಂಕಾರ ಸಮಿತಿ ಕಾರ್ಯನಿರ್ವಾಹಕ ಅಭಿಯಂತರರು ಎಸ್ಕಾಂ ಬೈಲಹೊಂಗಲ. ಮಹಿಳಾ ಉತ್ಸವ ಸಮಿತಿ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಮತ್ತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಬೈಲಹೊಂಗಲ. ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು ಬೆಳಗಾವಿ. ನೋಂದಣಿ ಸಮಿತಿ ತಹಶೀಲ್ದಾರರು ಕಿತ್ತೂರು. ಈ ರೀತಿಯಾಗಿ ಉಪ ಸಮಿತಿಗಳನ್ನು ರಚಿಸಲಾಗಿದ್ದು ಅದರ ಅಧ್ಯಕ್ಷರು ಈಗ ನಾನು ವಾಚನ ಮಾಡಿದಂಥ ಎಲ್ಲ ಅಧಿಕಾರಿಗಳು ಆಗಿರ್ತಾರೆ. ಈಗ ಮುಂದಿನ ಒಂದು ಕಾರ್ಯಕ್ರಮ ನೇರವಾಗಿ ಎಲ್ಲ ಸಾರ್ವಜನಿಕರು ಸಂಘ ಸಂಸ್ಥೆಯ ಎಲ್ಲ ಹಿತೈಷಿಗಳು ನೇರವಾಗಿ ತಮ್ಮ ಸಲಹೆ ಸೂಚನೆಗಳನ್ನು ಈ ಪೂರ್ವಭಾವಿ ಸಭೆಯಲ್ಲಿ ಮಂಡಿಸಬೇಕು, ಕೇಳಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ಸೂಚನೆ, ಪ್ರಶ್ನೆಗಳನ್ನು ಕೇಳುವವರು ತಮ್ಮ ಹೆಸರು ಮತ್ತು ಊರಿನ ಹೆಸರನ್ನು ಹೇಳಿ ಪ್ರಶ್ನೆ ಕೇಳಬೇಕು. ಪದೇ ಪದೇ ಅದೇ ಪ್ರಶ್ನೆಗಳು ಮರುಕಳಿಸಬಾರದು ಅನ್ನತಕ್ಕಂಥ ಸೂಚನೆಯನ್ನು ಕೊಟ್ಟು ತಮಗೆ ನೇರವಾಗಿ ಅವಕಾಶವನ್ನು ಕೊಡ್ತಾ ಇದ್ದೇವೆ. ದಯಮಾಡಿ ಮೈಕ್ ಕೊಡ್ರಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜು ದೊಡ್ಡನವರಂತ. ಇಲ್ಲ, ಅಧಿಕಾರಿಗಳು ವಿನಂತಿ ಏನೈತಂದ್ರೆ ನೀವು ನಮ್ಮ ಕಡೆಯಿಂದ ಸಲಹೆ ಕೇಳ್ತೀರ ಅಷ್ಟೇ, ಬಿಟ್ರೆ ಅವ್ದು ಯಾವುದೂ ಇಂಪ್ಲಿಮೆಂಟ್ ಆಗಂಗಿಲ್ಲ. ಸುಮ್ಮನೆ ನೀವೇನು ಮಾಡ್ತೀರಿ, ನೀವು ಪೂರ್ವ ನಿಗದಿತ ಕಾರ್ಯಕ್ರಮ ಮಾಡೇ ಬಿಟ್ಟಿರ್ತೀರಿ. ನೀವು ಏನು ಮಾಡ್ತಿರಲ್ಲ ಅದನ್ನ ಹೇಳಿಬಿಡ್ರಿ, ನಾವು ಹೋ ಅಂತೇಳಿ ಹೋಗಿಬಿಡ್ತೀವಿ. ನಾವು ಕನಿಷ್ಠ 5 ವರ್ಷ ಆಯ್ತು ನಿಮ್ಗೆ ಹೇಳಕತ್ತ. ಇದನ್ನ ಜ್ಯೋತಿ ತರೋದನ್ನ ಎಲ್ಲ ಮಚಗಾಕ್ಷಿ ಮಠ ಬರಲಿ, ರೂಪಕಗಳು ಬರಲಿ ಅಂತೇಳಿ ಪ್ರತಿ 5 ವರ್ಷ ನಿಮ್ಗೆ ಹೇಳ್ಕೊಂತ ಬಂದೆ ನಾವು. ನೀವೇನು ಮಾಡ್ತೀರಿ, ಮತ್ತು ಅಲ್ಲಿಗೆ ಮಾಡಿ ತರ್ತೀರಿ, ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತೈತಿ. ಅದಕ್ಕೆ ಸುಮ್ಮನೆ ಕಾಟಾಚಾರಕ್ಕೆ ನಾಗರಿಕರಿಂದ ಸಲಹೆ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವು ರೂಪುರೇಷೆಗಳನ್ನೆಲ್ಲ ಮಾಡಿರಿ, ನಾವು ಅದಕ್ಕೆ ನಿಮಗೆ ಬೆಂಬಲ ಕೊಡ್ತೀವಿ. ಈಗ ಮಂಜು ಕೇಳಿದಂಥ ಪ್ರಶ್ನೆಗೆ ಈಗಾಗಲೇ ಚರ್ಚೆ ಬಂತದ. ಅದನ್ನು ಮುಂಜಾನೆ ಬ್ರೇಕ್ಫಾಸ್ಟ್ ಮಾಡಿ ಪಾಪ ಅವ್ರು ಬಂದು ನಿಂತಿರ್ತಾರು ಹೆಚ್ಚು ಕಮ್ಮಿ 8 ಗಂಟೆಗೆ. ಅಲ್ಲಿ ಹೋಗೋದ್ರಾಗ ವೈಟ್ ಹೌಸ್ ಬಿಟ್ಟು ಹೋಗ್ತಾರೆ ಅಲ್ಲಿ. ಬಟ್ ಈ ಸಲ ಏನು ಮಾಡಿದ್ದೇವೆ ಅಂದ್ರೆ
10:30 11ಕ್ಕೆ ಅವ್ರು ಬಂದು ನಿಂತರ ಅಲ್ಲಿ ನೆಚ್ಚಿನಿಕೆ ಮಟ್ಟದ ಮಟ್ಟ ಹೋಗುವಂಥದ್ದು ಈಗಾಗಲೇ ಚರ್ಚೆ ಮಾಡಿದೆವು. ಆ ಪ್ರಕಾರ ಶೆಡ್ಯೂಲು 2 ತಾಸು ಲೇಟಾಗಿ ಮಾಡ್ಕೊಂಡಿದ್ದೆವು. ದಯಮಾಡಿ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕು. ಹೆಸರು ಹೇಳಿ. ಕುಮಾರ್ ಹಿರೇಮಠ ಅಂತ, ಊರು ಕಿತ್ತೂರು. ಈ ಕಿತ್ತೂರು ಉತ್ಸವ ಏನು ನಡೀತೈತಿ ಸರ್, ಅದು ಉತ್ಸವ ಆಗೋಕ್ಕಿಂತ ಮೊದಲ ಬರೀ ಜ್ಯೋತಿ ಅಷ್ಟೇ ಬರ್ತಿತ್ತು. ಕಿತ್ತೂರಿನ ಜನ, ಗುರುವಾರಪೇಟೆ ಮತ್ತು ಸೋಮವಾರಪೇಟೆ ಜನ ಜ್ಯೋತಿಗೆ ಒಂದು ಮಹತ್ವ ಅನ್ನೋದಿತ್ತು. ಆದರೆ ಈಗ ಏನಾಗತ್ತಪ್ಪ ಅಂತಂದ್ರೆ, ಕಿತ್ತೂರು ಉತ್ಸವ ಮೊದಲು ಬರೀ ಕಿತ್ತೂರು ಉತ್ಸವ ಅಷ್ಟೇ ಇತ್ತು. ಆಮೇಲೆ ಜಿಲ್ಲಾ ಉತ್ಸವ ಆಯ್ತು. ಮತ್ತು ಬರ್ಬರ್ತಾ ಶಾಸಕರೆಲ್ಲ ಕುಡಿಕೆ ಸೇವ್ ಮಾಡಿದರು, ಇದು ರಾಜ್ಯ ಉತ್ಸವ ಅಂತ ಮಾಡಿದ್ರು. ರಾಜ್ಯದ ತುಂಬ ಎಲ್ಲ ಜ್ಯೋತಿ ಅಡ್ಡಾಡ್ತೈತಿ. ಎಲ್ಲ ಕಡೆ ಅಡ್ಡಾಡುವಾಗ ಎಲ್ಲ ಕಡೆ ಮರ್ಯಾದೆ ಸಿಗ್ತೈತಿ. ಜ್ಯೋತಿಗೆ ಎಲ್ಲ ಕಡೆ ಮರ್ಯಾದೆ ಸಿಗ್ತೈತಿ. ಜ್ಯೋತಿ ಉದ್ಘಾಟನೆ ಮಾಡ್ತಾರೆ, ಮುಖ್ಯಮಂತ್ರಿಯವರು ಉದ್ಘಾಟನೆ ಮಾಡ್ತಾರೆ. ಜ್ಯೋತಿ ಬರಬೇಕಾಗಿತ್ತಲ್ಲೇ ಕಿತ್ತೂರು ಕೋಟೆ ಆವರಣದೊಳಗೆ. ಅಲ್ಲಿ ಬರ್ಮಾಡ್ಕೊಳಕ್ಕೆ ಯಾವ ಅಧಿಕಾರಿಗಳು, ಯಾವ ಶಾಸಕರು, ಯಾವ ಮಂತ್ರಿಗಳು ನಿಂತಿರ್ತಾರಲ್ಲಿ? ಯಾರೂ ಇರೋದಿಲ್ಲ. ಅನಾಥವಾಗಿ ಬರ್ತೈತಿ ಜ್ಯೋತಿ. ಪೂರ್ವ ಬಾಗಿಲೇ ಬರ್ತೈತಿ, ಮುಖ್ಯ ದ್ವಾರದಲ್ಲೇ ಬರ್ತೈತಿ. ಅದನ್ನು ಬರ್ಮಾಡ್ಕೊಳಕ್ಕೆ ಯಾರೂ ಇರೋದಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಏನು ಕ್ರಮ ಕೈಗೊಳ್ತಾರೆ ಅನ್ನೋದು ಹೇಳ್ಬೇಕ್ರಿ. ದಯಮಾಡಿ ಮುಂದಿನ ಪ್ರಶ್ನೆಯನ್ನು ಕೇಳಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸರ್, ಆದರೆ ಈ ಪ್ರಶ್ನೆಗೆ ಉತ್ತರ ಎಲ್ಲ ಪ್ರಶ್ನೆಗಳಿಗೆ ಸರ್, ಎಲ್ಲ ಪ್ರಶ್ನೆಗಳಿಗೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ನಂತರ ಉತ್ತರಿಸಲಾಗ್ತದೆ. ಈ ಪ್ರಶ್ನೆಗೆ ಉತ್ತರ ಕೇಳ್ರಿ, ಕೂತ್ಕೊಳ್ಳಿ, ಹೇಳ್ತೀನಿ. ಹಿಂದಿನ ವರ್ಷ ನಾವು ಇದೇ ಥರ 2 ತಾಸು ಪ್ರತಿಯೊಬ್ಬರು ಏನೇನು ಸಲಹೆಗಳು ಕೊಟ್ಟಿದ್ದಾರೆ ನೋಟ್ ಮಾಡಿಕೊಂಡು ಎಷ್ಟು ಅದರಲ್ಲಿ ನಾವು ಆಚರಣೆ ಮಾಡಲಿಕ್ಕಾಗಿದೆ ಮಾಡಿ ತೋರಿಸಿದ್ದೀವಿ. ಈ ವರ್ಷನೂ ಮಾಡ್ತೀವಿ. ನಾವು ನೋಟ್ ಮಾಡ್ಕೊಳ್ತಾ ಇದ್ದೀವಿ. ಏನು ಆತುರ ಬೇಡ, ಪ್ರಶ್ನೆಗಳು ಕೇಳ್ತಾ ಇರ್ರಿ, ಎಲ್ಲ ಉತ್ತರಗಳನ್ನು ಕೊಡ್ತೀವಿ. ಸರ್ ಹಂಗಲ್ರಿ, ನಾನು ಈಗ ಹೆಂಗೆ ಹೇಳಿದಿನೋ ಆ ಥರ ಮಾಡೋಣ. ಇಲ್ಲ ಅಂದರೆ ಈ ಕಾರ್ಯಕ್ರಮಗಳಲ್ಲಿ ಶಿಸ್ತು ಬರಲ್ಲ. ನೀವೊಂದು 5-10 ಪ್ರಶ್ನೆ ಆದ ನಂತರ ನೋಟ್ ಮಾಡ್ಕೊಂಡು ಉತ್ತರ ಕೊಡ್ತೀವಿ. ನೆಕ್ಸ್ಟ್. ನನ್ನ ಹೆಸರು ರುದ್ರಪ್ಪ ಬಾಬುಸರದ ಅಂತ, ಸಾಕಿನ ಕಿತ್ತೂರು. ಸರ್ ಏನಾಗೈತ್ರಿ, ಬೀದಿ ಲೈಟದ್ದು 4 ವರ್ಷ ಸರ ಇಲ್ಲಿ ಕೇಳಾಕತ್ರಿ ಅಲ್ರಿ. ಹಾವೇ ರೋಡ್ ಹೆಂಗ್ರಿ, ಹಾವೇ ರೋಡ್ ಅಂದ್ರೆ ಡೊಂಬರ್ಕೊ ಬಾವಿಯಿಂದ ತಿಮ್ಮಾಪುರ ಮಠ ಸರ್ 4 ವರ್ಷ ಆದ್ರಿ. 4 ವರ್ಷನೂ ಅದ ಪ್ರಶ್ನೆ ಕೊಡೋದು, ಅದ ಉತ್ತರ ಕೊಡೋದ್ರಿ. ಸರ್ ಅದ ಕಾರ್ಯರೂಪಕ್ಕೆ ಯಾವಾಗ ಬರ್ತೈತ್ರಿ, ಮತ್ತು ಸರ್ ಅದ ಆಗ್ತೈತು ಇಲ್ಲೋ ಸ್ವಲ್ಪ ಹೇಳಿರಿ ಚಲೋ ಆಗ್ತೈತೆ ಸರ. ಇದನ್ನ ಯಾರ ಸಂಬಂಧಪಟ್ಟಾರ ಕೇಳಬೇಕು, ಅದನ್ನಾರ ಸ್ವಲ್ಪ ಹೇಳ್ರಿ ಸರ, ನಾವು ಕೇಳ್ತೇವ್ರಿ. 4 ವರ್ಷ ಸರ, ಯಾಕಂದ್ರೆ ಹೋದ ವರ್ಷನೂ ಅಲ್ಲಿ ಅದನ್ನೇ ಕೇಳಿದೇವ್ರಿ, ಮತ್ತು ಅದ್ರ ಹಚ್ಚಿ ವರ್ಷನೂ ಇಲ್ಲೇ ಕೇಳಿದ್ವಿ ಸರ. ಇದ್ರೊಳಗೆ ರೀ ಅದು ಯಾಕೆ ಕಾರ್ಯರೂಪಕ್ಕೆ ಬರೋದು ಸ್ವಲ್ಪ ಹೇಳ್ಬೇಕು ಸರ. ಅದಕ್ಕೆ ಸಂಬಂಧಪಟ್ಟಾರ ಯಾರು ಅದನ್ನಾರ ಹೇಳಿ ಸರ. ಅವರಿಗೆ ನಾವು ಊರವ್ರು ಎಲ್ಲರೂ ಕೂಡಿ ಅವ್ರಿಗೆ ನೋಟಿಸ್ ಕೊಟ್ಟು ಸರ ನಾವು ಇದನ್ನ ಮಾಡ್ತೀವಿ ಸರ. ಅದನ್ನ ಸ್ವಲ್ಪ ನಾವು ಪ್ಲೀಸ್ ಹೇಳ್ರಿ. ಯಾಕಂದ್ರೆ ಈಗ ಕಾಕ್ತಿ ಅಂತಕ್ಕೆ ಸರ ಬಂದ್ರೆ ಏನಾಗ್ತೈತಿ, ಕಾಕ್ತಿ ಇಲ್ಲಿ ಐತಪ್ಪ ಅಂತ ಗೊತ್ತಾಕೈತ್ರಿ. ಮತ್ತು ಇಲ್ಲಿ ಹುಬ್ಳಿ ಅಂತಕ್ಕೆ ಬಂದ್ರೆ ಹುಬ್ಳಿ ಐತಪ್ಪ ಅಂತ ಗೊತ್ತಾಕೈತಿ ಸರ. ಇದೇನಾಗೈತ್ರಿ, ಪ್ರತಿ ವರ್ಷನೂ ಕತ್ತಲ್ದಾಗನ ದಾಟಿ ಸರ. ಇದೇನಾಗಬೇಕಂತಂದ್ರಿ, ಬೀದಿ ಅದು ಹೈವೇ ರೋಡ್ನಾಗ ಲೈಟ್ ಅದಾವಲ್ಲ ಸರ, ಅದು ಲೈಟ್ ಆಗ್ಬೇಕಂತಂದ್ರೆ 4 ವರ್ಷ ಸರ ಕೇಳಾಕತ್ತ, ಅದು ಆಗವಾತು. ಅದನ್ನು ಸ್ವಲ್ಪ ನಿಮ್ಮ ಗಮನಕ್ಕೆ ಇರಲಿ ಸರ. ಹಲೋ ಸರ್, ಹಳ್ಳಿಕಟ್ಟಿಯಿಂದ ಚೆನ್ನಮ್ಮನ ಗೇಟ್ ತನ ಒಳಗಿನ ತನ ಎಷ್ಟು ದಿವಸ ಆತೀಗ, ಎಷ್ಟು ಮಂದಿ MLAಗಳು ಬಂದು ಹೋದ್ರು, ಯಾರು ಹೋದ್ರು, ಎಲ್ಲ ಹೋದ್ರು. ಒಂದು ಬೀದಿ ಲೈಟ್ ಒಟ್ಟ ಇಲ್ಲ. ಎಲ್ಲಿಂದರೆ ಹಳ್ಳಿಕಟ್ಟಿಯಿಂದ ಹೇಳಿ ಚೆನ್ನಮ್ಮನ ಗೇಟ್ ತನ ಇನ್ನೂವರೆಗೂ ಉತ್ಸವದಾಗ ಲೈಟ್ ಹಾಕ್ತೀರಿ. ಉತ್ಸವ ಮುಗಿದ ಮೇಲೆ ಅಲ್ಲಿ ಇನ್ನೂ ಲೈಟ್ ಇಲ್ಲ. ಅದಕ್ಕೇನು ವ್ಯವಸ್ಥೆ ಮಾಡ್ತೀರಿ ಹೇಳಬೇಕು. ಹಲೋ, ಎಲ್ಲರಿಗೂ ನಮಸ್ಕಾರ.
ಈ ಉತ್ಸವದ ರೂಪಕಗಳು ಸರಿಯಾಗಿ ಹೋಗುದಿಲ್ಲ ಅಂತ ಕಾಸ ಫಸ್ಟ್ ಏನು ಮಂಜುನ ಪ್ರಶ್ನೆ ಮಾಡಿದಲ್ಲ, ನನ್ನ ಹೆಸರು ಪ್ರವೀಣ್ ಬಾಬು ಸರ್ದಾರ್ ಸೆಕೆಂಡ್ ಕಿತ್ತೂರು ಅಂತಿದ್ದಾರೆ. ಅದು ನೀವೇನು ಮಾಡ್ತಾರೆ ಅಂತಂದ್ರೆ ಅವ್ರ ಕಲಾ ತಂಡದವ್ರನ್ನ ಬೆಳಿಗ್ಗೆ 6 ಗಂಟೆಗೆ ಅಂತಂದ್ರೆ ನೀವು ರೆಡಿ ಆಗ್ರಿ, 9 ಗಂಟೆಗೆ ಅಂತಂದ್ರೆ ಅವರು ರೆಡಿ ಆಗಿ ಪಿನ್ಯಾಕ್ ಚಾಲೂ ಮಾಡ್ತಾರೆ ಸರ್ ತಮ್ಮ ಪ್ರದರ್ಶನ ಮಾಡಕ್ಕೆ. ಅದಕ್ಕಾಗಿ ನೀವು ಮೊದಲ ಅವ್ರಿಗೆ ಮಿಸ್ಗೈಡ್ ಮಾಡಿಬಿಟ್ಟಿರ್ತೀರಿ. ನೀವು ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಸಮಯವನ್ನು ಕರೆಕ್ಟಾಗಿ ನೀವು ಎಷ್ಟು ಹೊತ್ತಿಗೆ ನೀವು ಯಾರಿಂದಾರು ಉದ್ಘಾಟನೆ ಮಾಡಿಸ್ರಿ, ಅವ್ರು ಎಷ್ಟು ಹೊತ್ತಿಗೆ ಬರ್ತಾರೋ ಅನ್ನೋದನ್ನ ಕರೆಕ್ಟಾಗಿ ನೀವು ಕಾರ್ಡ್ನಾಗ ಪ್ರಿಂಟ್ ಹಾಕಿಸಿ ಜನರಿಗೆಲ್ಲ ನೀವು ಪ್ರಚಾರ ಮಾಡಿದ್ರೆ ಅವರು ಬೇಸರ ಆಗೋದಿಲ್ಲ. ಅಲ್ಲಿದ್ದಂಥ ಕಿತ್ತೂರಿನ ನಾಗರಿಕರ ಬೆವರನ್ನು ಸುರಿದಿಲ್ಲ ಸರ್. ಯಾಕಂತಂದ್ರೆ ಅವತ್ತು ಬಿಸಿಲು ಇರ್ತೈತಿ, ಸಾಕಷ್ಟು ಜನ ಸುಸ್ತಾಕ ಎಲ್ಲ ಕಲಾ ತಂಡಗಳೆಲ್ಲ ಚಿದ್ರ ಆಗ್ತಾವ್ರಿ. ಆ ನಂತರ ಅವ್ರನ್ನೆಲ್ಲ ಸಾಲ ಹಿಡ್ದ ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಅಂತಂದ್ರೆ ಅರಳಿಕಟ್ಟಿ ಸರ್ಕಲ್ದೊಳಗೆ ಅವ್ರನ್ನ ಯಾರಾದರೂ ಗಣ್ಯಮಾನ್ಯರು ಅಥವಾ ಹಿರಿಯ ಅಧಿಕಾರಿಗಳು ಒಂದು ಈಗ ಕ್ರಿಕೆಟ್ ಸ್ಟೇಡಿಯಂದಾಗ ಯಾವ ರೀತಿ ಮೇಲಗಡೆ ಕುಂತ ನೋಡ್ತಿರ್ತಾರಲ್ಲ ಆ ಟೈಪ್ ನೀವು ಇಲ್ಲಿ ಸರ್ಕಲ್ದಾಗ ಮಾಡ್ಕೊಂಡ್ರಿ ಅಂತಂದ್ರೆ ಅವ್ರು ಎಷ್ಟು ಕಲಾ ತಂಡಗಳು ಶಿಸ್ತುಬದ್ಧ ಅದು ಅನ್ನೋದು ನಿಮಗೂ ಗೊತ್ತಾಕತಿ. ಅವರಿಗೂ ಅಧಿಕಾರಿಗಳದಾರು ನಾಳೆ ನಮ್ಮ ಬಿಲ್ ಹಾಕೋದಿಲ್ಲ ಅಥವಾ ಶಾಸಕರದಾರು ಸಚಿವರದಾರು ಎಲ್ಲ ಕಣ್ಣು ಹಾಸ್ತಿರ್ತಾರ ಅನ್ನುವಂಥ ಅಂಜಿಕೆ ಅವ್ರಿಗೂ ಉಳಿತೈತೆ ಸರ್. ಆಮೇಲೆ ಪೂರ್ವದ ಬಾಗಿಲ ತನಕ ಜ್ಯೋತಿ ತರಾಕಂತೂ ಆಡಳಿತದವ್ರು ಇರುವುದಿಲ್ಲ ಅಂತ ಕಾಸ ಅನ್ನಾರು ಹೇಳಿದಾರು, ಅದನ್ನು ಸ್ವಲ್ಪ ಸರಿ ಮಾಡ್ಸರ. ಆಮೇಲೆ ಈ ಉತ್ಸವಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ಟೆಂಡ್ರನ್ನ ಕರೀಲಿಲ್ಲ ಸರ್. ಹೋದ ವರ್ಷ ಯಾವುದೋ ಕೆಲಸ ಇರಲಿ ಎಲ್ಲಾನು ಟೆಂಡರ್ ಕರೀಲಿ. ಟೆಂಡರ್ ಕರೆದು ಆ ಟೆಂಡರ್ ಕೊಟ್ಟಂಥವ್ರಿಗೆ ಹೋದ ವರ್ಷ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ಫೋಟೋ ಸ್ಟುಡಿಯೋದ ಅವ ಎಲ್ಲ ರೀತಿಯಂತ ವೈಭವೀಕರಣ ಮಾಡಿ ಕಾಸ ಫೋಟೋ ತೆಗೆದಿರ್ತಾನು, ಅವನು ಬಿಲ್ಲನ್ನು ಕೊಟ್ಟಿಲ್ಲ. ನನಗೆ 1 ಲಕ್ಷ ರೂಪಾಯಿ ಕೊಟ್ಟಾರು ಅಥವಾ 50,000 ರೂಪಾಯಿ ಕೊಟ್ಟಾರು, ನಾ ಹೆಂಗೆ ಮಾಡಲಿ ಅಂತ ಅನ್ಸರ ಅವ್ನು. ಈ ನೆಕ್ಸ್ಟ್ ಇಯರ್ ಅಕಸ್ಮಾತ್ ಬೇರೆದವ್ರಿಗೆ ಕೊಟ್ರಿ ಅಂತಂದ್ರೆ ಅವ್ನ ಬಿಲ್ ಅಲ್ಲೇ ಸಿಕ್ಕೊಂಬಿಡೋದು ಸರ್. ಅದು ಒಂದು ಉದಾಹರಣೆ ರೀ. ಇಂಥವೆಲ್ಲ ಸಾಕಷ್ಟು ಅದಾವ ಸರ್. ಎಲ್ಲ ಟೆಂಡರ್ ಕರೀರಿ, ದಯವಿಟ್ಟು ಟೆಂಡರ್ ಕರ್ಕಾಸ ಅವ್ರಿಗೆ ಎಲ್ಲರಿಗೂ ಬಿಲ್ ವಿತರಣೆ ಆಗುವಂಥದ್ದು ಮಾಡ್ರಿ. ಯಾಕಂತಂದ್ರೆ ಮೇಡಮ್ ಅವ್ರು ಹೇಳಿರು 5 ಕೋಟಿ ರೂಪಾಯಿ ಹೋದ ವರ್ಷ ಬಂದಿತ್ತು ಅಂತ ಕಾಸ, ಈ ವರ್ಷ ನಾವು 5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟೇವೆ ಅಂತೇಳಿ. ಆದ್ರೆ ಬಿಲ್ಲನ ನಮಗೆ ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾರೋ. 5 ಕೋಟಿ ರೂಪಾಯಿದು ಏನಾಯ್ತು ಅದು ಗೊತ್ತಾಗಲಿ ಸರ್. ಆನಂತರ 2ನೇ ತಾರೀಕಿಗೆ ಉತ್ಸವ ಅಲ್ಲಿ ಬೆಂಗಳೂರೊಳಗೆ ಜ್ಯೋತಿ ಚಾಲನೆ ಕೊಡ್ಬೇಕಾಗಿತ್ತು. ಅದನ್ನ ನೀವು ಯಾಕೆ ಅದನ್ನ ಸುಸ್ತು ಮಾಡಿದ್ರೆ ಅನ್ನೋದು ಗೊತ್ತಾಗಲಿಲ್ಲ ಸರ್. ಅದಕ್ಕೆ ಈಗ ಇನ್ನು ಹೆಂಗೆ ಅದನ್ನ ನಿಭಾಯಿಸ್ತಾರೆ ಅನ್ನೋದು ನೋಡ್ರಿ. ಯಾಕಂತಂದ್ರೆ 10-12 ದಿವಸ ಅಷ್ಟೇ ಐತಿ. ಆಮೇಲೆ ರೀ ನಮ್ಮ ಕಿತ್ತೂರು ನಾಗರಿಕರ ಮಕ್ಕಳಿಗೆ ಒಂದು ದೊಡ್ಡ ಸಮಸ್ಯೆ ಐತಿ. ಬಸ್ ಸ್ಟ್ಯಾಂಡ್ ಡಿಪೋ ಉದ್ಘಾಟನೆ ಆಕತ್ತಂತೆ, ಭಾಳ ಮಂದಿ ಉತ್ಸವದಾಗ ಉದ್ಘಾಟನೆ ಆಕತ್ತಂತೆ ನಿರೀಕ್ಷೆ ಒಳಗೆ ಇಟ್ಕೊಂಡು ಕುಂತಿದ್ರು. ಅದು ಒಂದು ಯಾವ ಸಣ್ಣ ಸಮಸ್ಯೆ ಐತೋ ಗೊತ್ತಿಲ್ಲ. ಅದನ್ನು ನೀವು ಹೆಂಗೆ ಬಗೆಹರಿಸ್ರಿ. ಕಿತ್ತೂರಿಂದ ಮುಂಜಾನೆ ಸರ ಒಂದು ಬಸ್ಸಿಗೆ 1,000 ಹುಡುಗರು ಇರ್ತಾವೆ. ಅದು ಯಾರು ದೊಡ್ಡ ಕಾರ್ ಗಾಡಿ ಇರ್ತಕ್ಕಂಥ ಮಕ್ಕಳಿಲ್ಲ. ಅಲ್ಲಿ ಎಲ್ಲ ಬಡವ್ರ ಮಕ್ಕಳು ಸರ. ಬಡವ್ರ ಮಕ್ಕಳು ಪುಟ್ಟ ಹೊರಗೆ ನಿಂತ ಕಾಸು 10 ಮಂದಿ ಹೊರಗೆ ನಿಂತಿರ್ತಾರೆ ಸರ್ ಒಂದು ಬಸ್ನ್ಯಾಗ. ಆ ನಂತರ ಅಲ್ಲಿ ನಿಯಂತ್ರಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಅಲ್ಲಿ CC ಕ್ಯಾಮ್ರಾಗಳು ಕೆಲಸ ಮಾಡೋದಿಲ್ಲ. ರಾತ್ರಿನಾಗ ಅವ್ರು ಇರೋಂಗಿಲ್ಲ, ಬಸ್ ಒಳಗೆ ಬರೋಂಗಿಲ್ಲ ಸರ. ಉತ್ಸವಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ ಅಂದ್ರೂ ಕಿತ್ತೂರಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಐತೆ ಸರ್. ಅದು ಬಸ್ ಒಟ್ಟ ಭಾಳ ತೊಂದರೆ ಐತ್ರಿ. ಬೆಳಿಗ್ಗೆ ಒಂದು 10 ಬಸ್ ಬಿಡಿಸ್ರಿ, ದಯವಿಟ್ಟು ಶಾಲಾ ಮಕ್ಕಳಿಗೆ ತೊಂದರೆ ಅನುಕೂಲ ಆಕೈತೆ. ಅದರಿಂದ ನೀವು ಡಿಪೋನು ಆದಷ್ಟು ಬೇಗ ಉದ್ಘಾಟನೆ ಮಾಡಿಕೊಡ್ರಿ ಸರ್. ಆನಂತರ ಸರ ತಹಸೀಲ್ದಾರ್ ಆಫೀಸ್ ಎದುರುಗಡೆ ಬ್ರಿಡ್ಜ್ ಒಂದು ಮಾಡಿಕೊಡಂತ ಕಾಸ ನಾವು 2 ವರ್ಷದಿಂದ ಸಚಿವರಲ್ಲಿ ಪ್ರಶ್ನೆ ಮಾಡಿದ್ದೀವಿ. ಆ ಬ್ರಿಡ್ಜ್ ಬಗ್ಗೆ ನಾವು ಪ್ರಸ್ತಾವನೆ ಕಳಿಸಿದ್ದೇವೆ ಅಂತ ನಮ್ಮ ಶಾಸಕರನ್ನು ಮಾತು ಕೊಟ್ಟಿದ್ರು. ಅದು ಬ್ರಿಡ್ಜ್ ದೊಡ್ಡ ಪ್ರಮಾಣ ಬ್ರಿಡ್ಜ್ ಬಸ್ಸನ್ನ ಪಾಸ್ ಆಗುವಂಗೆ ಬ್ರಿಡ್ಜ್ ಮಾಡಿಕೊಟ್ರೆ ಬಸ್ನವ್ರಿಗೂ ಅನುಕೂಲ ಆಕತಿ. ಇಲ್ಲ ಅಂತ ಸರ್ಕಲ್ದಾಗ ಹಾಕಿ ಬರತ್ತಾರ ಅವರು. ಆ ನಂತರ ಅಲ್ಲಿ ಆಕ್ಸಿಡೆಂಟ್ ಆಗೋದೊಂದು ದೊಡ್ಡ ಪ್ರಮಾಣ ತಪ್ಪಿಸ್ದಂಗೆ ಸರ್ ನೀವು. ಆ ನಂತರ ಲೈಟಿನ ಬಗ್ಗೆ ಮಾತಾಡಿದಾರೋ ಅದಕ್ಕೆ ಅನುಕೂಲ ಮಾಡಿಕೊಡ್ರಿ. ಮುಗೀತು ನನ್ನ ಪ್ರಶ್ನೆ ಸರ್. ಎಲ್ಲರಿಗೂ ನಮಸ್ಕಾರ. ನಾನು ಹಬೀಬ್ ಶಿಲೇದಾರ್ ಅಂತೇಳಿ. ನಂದು ಮೊದಲೇ ಒಂದು ಸಲಹೆ ಏನಂತಂದ್ರೆ, ಮೊದಲ ಇಲ್ಲಿ ಸ್ಥಳೀಯ ಶಾಸಕರ ನೇತೃತ್ವದೊಳಗೆ 3 ತಿಂಗಳ ಮುಂಚಿತವಾಗಿ ಒಂದು ಪೂರ್ವವಾಯ ಸಭೆ ಮಾಡಿದ್ರೆ ಬಹಳ ಅನುಕೂಲ ಆಕತ್ತೆ ಅನ್ನೋದು ಒಂದು ಸಲಹೆ. ತದನಂತರ 1 ತಿಂಗಳು ಮುಂಚಿತವಾಗಿ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಪೂರ್ವವಾಯ ಸಭೆ ಮಾಡಿದ್ರೆ ಇನ್ನೂ ಭಾಳ ಅನುಕೂಲ ಆಗ್ತದೆ. ಯಾಕಂದ್ರೆ ಶಾಸಕರ ಒಂದು ಸಭೆ ಅಧ್ಯಕ್ಷತೆ ಒಳಗೆ ಸಭೆ ಮಾಡಿದ್ದಾರೆ, ಏನು ಮಾಡಬೇಕು ಅಂತೇಳಿ ಅಂತಿಮವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆ ಒಳಗೆ ಚರ್ಚೆ ಮಾಡಿದರೆ ಅದಕ್ಕೊಂದು ಏನರ ಒಂದು ಅಂತಿಮವಾಗಿ ಒಂದು ಮುದ್ರೆ ಒತ್ತಕ್ಕೆ ಒಂದು ಅನುಕೂಲ ಆಕತ್ತೆ ಅನ್ನೋದು ಒಂದು ಮೊದಲ ಪ್ರಶ್ನೆ ನಂದು.
ಎರಡನೇದ್ದು ನಾನು ಸುಮಾರು 8-10 ವರ್ಷದಿಂದ ಹೇಳ್ಕೊತ ಬಂದಿದ್ದೀನಿ. ಕಿತ್ತೂರು ತಾಲೂಕು ಆಗೈತಿ. ಕಿತ್ತೂರು ತಾಲೂಕು ಆದ್ರೆ ಸುಮಾರು ಇನ್ನೂ 16 ಇಲಾಖೆ ಕಚೇರಿಗಳು ಇನ್ನೂ ಬಯಲುಂಗಲಗಳಾಗದಾವ. ಅದನ್ನ ಇನ್ನೂ ಕಿತ್ತೂರು ಯಾಕೆ ತರವಲ್ರಿ, ಏನು ಕಾರಣ ಅನ್ನೋದು ನಾ ಎಲ್ಲ ಈ ಹಿಂದಿನ ಸರ್ಕಾರ ಇದ್ದಾಗೂ ಕೂಡ ನಾನು ಕೇಳ್ಕೊತ ಬಂದಿದ್ದೀನಿ. ಅದಕ್ಕೆ ದಯವಿಟ್ಟು ಅತಿ ಹೆಚ್ಚು ನಮ್ಮ ಒತ್ತು ಕೊಡಬೇಕಾಗಿದ್ದು. ಯಾಕಂದರೆ ಕಿತ್ತೂರು ಉತ್ಸವ 3 ದಿವಸಕ್ಕೆ ಸೀಮಿತವಾದಂಥದ್ದು. ನಾವು 5 ವರ್ಷ ಏನು ಅನುಭವಿಸ್ಬೇಕಾಗೈತೆ ಅಂದ್ರೆ ಕಚೇರಿಗಳಿಗೆ ಅಲಿದಾಡುವಂಥ ಪರಿಸ್ಥಿತಿ ನಾವು ಬಯಲುಂಗಲಕ್ಕೆ ಹೋಗಬೇಕಾಗೈತಿ. ಈಗ ಇದು ಒಂದು ಮಿನಿ ದಾವಣಸದ ಕಟ್ಟಿದೆ, ತಹಸೀಲ್ದಾರ್ ಕಚೇರಿ ಐತಿ. ಈಗ ಮೊನ್ನೆ ಪ್ರಾಧಿಕಾರ ಆಯುಕ್ತರ ಕಚೇರಿ ಮಾಡಿದರೆ ಒಂದು ರೆಕಾರ್ಡ್ ಆಫೀಸ್ ತಂದಿರಿ. ಇದನ್ನು ಬಿಟ್ಟರೆ ಇನ್ನೂ ಮಟ್ಟ ಅಲ್ಲಿ ಯಾವ ಕಚೇರಿಗಳು ಹೋಗಕ್ಕೆ ತಯಾರಿಲ್ಲ. ಅದನ್ನು ಮೊದಲ ದಯವಿಟ್ಟು ಅದನ್ನು ಎಲ್ಲ ಇಲಾಖೆ ಕಚೇರಿಗಳು ತೊಂಬರಿ ಅಂತೇಳಿ ಹೇಳ್ಕೊತೀನಿ. ಆಗಲೇ ನಮ್ಮ ಮಂಜು ದೊಡ್ಡಣ್ಣವ್ರು ಹೇಳಿದರು, ನಾವು ಏನೇ ಸಲಹೆಗಳನ್ನು ಕೊಟ್ಟರೆ ಕೂಡ ಈಗ ಈ ಸಲಹೆಗಳು ಕೇವಲ ನೀವು ಬರ್ಕೋತಿರೋ ಹೊರತಾಗಿ ಇಂಪ್ಲಿಮೆಂಟ್ ಮಾಡಂಗಿಲ್ಲ. ಯಾಕಂದ್ರೆ ಆಲ್ರೆಡಿ ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವ್ರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ಕಲಾ ತಂಡಗಳಿಗೆ ಅಡ್ವಾನ್ಸ್ ಆಗಿ ಅವರು ಹೇಳಿಬಿಟ್ಟಿರ್ತಾರೆ. ನಾವು ಯಾರೋ ಇಲ್ಲಿ ಕಿತ್ತೂರು ತಾಲೂಕಿನಾಗಲಿ ಲೋಕಲ್ ನಾವು ಯಾರ್ಯಾರ ಪಾಪ ಒಳ್ಳೆ ಕಲಾವಿದ್ರು ಇರ್ತಾರೆ, ಅವ್ರು ವೇದಿಕೆ ಬೇಕಾಗಿರ್ತೈತಿ. ಇಂಥವ್ರು ತಗೋರಿ ಅಂತಂದ್ರೆ ಇಲ್ಲ ವಸೂಲ್ಯಾರಕ್ಕೆ ನಾವು ಹಚ್ಬೇಕಾಕತಿ. ಇಲ್ಲ ಮೇಡಮ್ ಪ್ಲೀಸ್, ಯಾಕಂದ್ರೆ ಭಾಳ ಸಲ ನೋಡಿದ್ದೀನಿ. ದಯವಿಟ್ಟು ಏನು ಮಾಡಿರಿ ಅಂತಂದ್ರೆ ಸಲಹೆಗಳನ್ನು ಕಿತ್ತೂರು ತಾಲೂಕಿನ ಜನತೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದ್ರೆ ಅದಕ್ಕೊಂದು ಏನು ಅರ್ಥ ಬರ್ತದೆ. ಅವ್ರು ಕಲಾವಿದ್ರು ಯಾರು ನಿಮ್ಗೆ ಗೊತ್ತಿರ್ತದೆ. ನಾನು ಹಿಂದೂ ಪ್ರಶ್ನೆ ನಿಮ್ಗೆ ಅದನ್ನ ಮಾಡಿದ್ದೆ, ಈಗೂ ಮಾಡತ್ತೀನಿ, ಆರೋಪ ಮಾಡತ್ತಿಲ್ಲ. ದಯವಿಟ್ಟು ಎರಡನೇದ್ದು, ಈ ಸಾಹಿತಿಗಳನ್ನು ವಿಚಾರ ಸಂಕಿರಣ ಮಾಡ್ತಿರ್ತಿರಲ್ಲ, ಪ್ರತಿ ವರ್ಷ ಅವರದ ಎಂದ ಉತ್ಸವ ಮಾಡತ್ತಾರ ಅಂದಿನ ನೋಡತ್ತೀನಿ. ಅದೇ ಸಾಹಿತಿಗಳು ಯರು ಪಾಟೀಲ್ ಸಾಹೇಬ್ರ ಮೀಟ್ರ್ ಮತ್ತೆ ಯಾರೂ ಇರಂಗಿಲ್ಲ. ಒಳ್ಳೆ ಅವ್ರನ್ನ ಕರ್ಕೊಂಡ್ಬರ್ತೀರಿ. ಆ ಸಾಹಿತಿಗಳನ್ನ ಬದಲಾವಣೆ ಮಾಡ್ರಿ. ಇನ್ನೊಂದೇನಂತಾರೆ, ಕಿತ್ತೂರು ತಾಲೂಕಿನೊಳಗೆ PU ಕಾಲೇಜ್ ಮತ್ತು ಡಿಗ್ರಿ ಕಾಲೇಜ್ಗಳದಾವೆ. ಈ ಯುವ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಏನು ಬೇಕಾಗಿತ್ತು ಅಂದರೆ ಇತಿಹಾಸದ ಪ್ರಜ್ಞೆ ಬೇಕಾಗಿತ್ತು. ಇತಿಹಾಸ ಪ್ರಜ್ಞೆ ಮತ್ತು ಅರಿವು ಮೂಡಿಸುವಂಥ ಕೆಲಸ ನೀವು ಅವ್ರಿಗೆ ಕರ್ಕೊಂಡ್ಬಂದು ಅವ್ರಿಗೆ ನೀವು ಕಂಪಲ್ಸರಿಯಾಗಿ ಶಿಕ್ಷಣ ಇಲಾಖೆ ಮುಖಾಂತರವಾಗಿ ಅವ್ರು ಹಾಜರುಪಡಿಸಿ ಅವ್ರಿಗೆ ನಾವು ಇತಿಹಾಸ ಪ್ರಜ್ಞೆ ಹೇಳಿದ್ರೆ ಮಾತ್ರ ಈ ಕಿತ್ತೂರು ಸಂಸ್ಥಾನ ಹಿಂಗಿತ್ತು, ಹೋರಾಟಗಾರ ಹಿಂಗಿತ್ತು ಅಂತೇಳಿ ಆ ಮಕ್ಕಳಿಗೆ ಮುಂದಿನ ಪೀಳಿಗೆ ಅರ್ಥ ಆಕತಿ. ಮೊದಲು ಈ ಕೆಲಸ ಮಾಡ್ರಿ. ಯಾಕಂದ್ರೆ ಪಾಪ ಅವ್ರು ಸಾಹಿತ್ಯಗಳು ಇತಿಹಾಸಗಳನ್ನ ಹೇಳಕ್ಕೆ ಸಾಹಿತ್ಯಗಳು ಬಂದಿರ್ತಾರೆ. ಇರೋರು ಬೇರೆ ಒಂದು ಅಜ್ಜಗಳು ಒಂದು 50-100 ಮಂದಿ ಅಷ್ಟೇ ಕುಂತಿರ್ತಾರೆ. ಕಿತ್ತೂರು ತಾಲೂಕಿನಾಗ ಎಷ್ಟು ವಿದ್ಯಾರ್ಥಿಗಳು ಅದಾರಂತಂದ್ರೆ ಸುಮಾರು ನನ್ನ ಲೆಕ್ಕಕ್ಕೆ ಒಂದು 2-3 ಸಾವಿರ ಮಕ್ಕಳು ವಿದ್ಯಾರ್ಥಿಗಳು ಅದಾರ. ವಿದ್ಯಾರ್ಥಿಗಳಿಗೆ ಮೊದಲು ಅರಿವು ಮೂಡಬೇಕಾಗೈತೆ. ಯಾಕಂದ್ರೆ ಇದನ್ನ ಜಕ್ಕೊಂಡು ಹೋಗಾರು ಮುಂದೆ ಅವರು. ಆ ಕೆಲಸ ದಯವಿಟ್ಟು ಮಾಡ್ರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡ ಈ ಉತ್ಸವ 3 ದಿವಸಕ್ಕೆ ಸೀಮಿತ ಮಾಡಕ್ಕೆ ಹೋಗ್ಬೇಡ್ರಿ, ಇದರ ನಿರಂತರವಾಗಿ ತಗೊಂಡವ್ರು. ಯಾಕಂದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಉತ್ಸವ ಹೆಂಗಾಗಿತ್ತು ಅಂದ್ರೆ ಹೋದ ವರ್ಷ ಭಾಳ ಒಳ್ಳೆಯ ಉತ್ಸವ ಮಾಡಿದ್ರಿ. ಯಾಕಂದ್ರೆ ನಾನು ಇದಿಷ್ಟು ವರ್ಷದೊಳಗೆ ಅಂಥ ಉತ್ಸವ ಆಗಿದ್ದು ನೋಡಿಲ್ಲ. ಆ ಉತ್ಸವ ಮಾಡಿದಂಥ ಎಲ್ರಿಗೂ ನಾವು ಅಭಿನಂದನೆ, ಕಿತ್ತೂರು ನಾಡಿನ ಸಮಸ್ತ ಜನತೆ ಬರ ಅಭಿನಂದನೆ ಸಲ್ಲಿಸ್ತೇನೆ. ಈಗೇನೋ ಸ್ವಲ್ಪ ವಿಳಂಬ ಆಗೈತಿ, ವಿಳಂಬ ಆದರೂ ಕೂಡ ತಾವೆಲ್ಲ ಕಾರ್ಯಪ್ರವೃತ್ತರಾಗಿದ್ದೀರಿ. ಒಳ್ಳೆ ರೀತಿಯಿಂದ ಮಾಡಿರಿ. ಮತ್ತು ಅಲ್ಲಿ ತುಮಗೇರಿ ಏನಿದೆಯಲ್ಲ, ಅಲ್ಲಿ ಬೋಟಿನ ವ್ಯವಸ್ಥೆ ಮಾಡ್ತಿರಲ್ಲ, ಅದ್ರ ಸುತ್ತ ಕಡೆಯನ್ನು ಕಿತ್ತೂರು ಜನತೆ ಬೆಳಗ್ಗೆ ವ್ಯಾಯಾಮ ಮಾಡುವಂಥದ್ದನ್ನು, ವಾಯುಹಾರ ಮಾಡುವಂಥದ್ದನ್ನು ಪರ್ಮನೆಂಟಾಗಿ ಅದಕ್ಕೊಂದು ಏನರ ಅಭಿವೃದ್ಧಿ ಒಳಗೆ ತಾವು ಸರಿಪಡಿಸ್ಕೊಂಡು ಅದನ್ನು ಮಾಡಿರಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಂಡೆ. ಈ ಜನ ಹೇಳೋದು ನಮ್ಮನ್ನು ನಾವು ಹೇಳ್ಕೊತೇವೆ ಹೊರತಾಗೆ ನಾವು ಯಾರ ಮೇಲೆ ಇದು ಮಾಡೋಕೆ ಹೋಗೋದಿಲ್ಲ ಅಂತೇಳಿ ನನಗೆ 2 ಸಲಹೆಗಳನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದ. ಇಲ್ಲಿ ನಿಚ್ಚಣಿಕೆ ಪರಮ ಪೂಜೆ ಅಜ್ಜಾರನು ಆಹ್ವಾನಿಸ್ಬೇಕಾಗಿತ್ತು. ಆದ್ರೆ ಅದು ಯಾಕೆ ಬಂದಿಲ್ಲ ಗೊತ್ತಿಲ್ಲರಿ. ಆ ನಂತರ ಇಲ್ಲಿ ನೀವು ವೇದಿಕೆ ಮಾಡಿರ್ತಾರೆ ಸರ, ಕಲಾ ತಂಡದವರಿಗೆ ಅಸಹ್ಯ ಆಗಿ ಹೋಗುವಂಗೆ ಆಗತ್ತೈತ್ರಿ. ಸೌಂಡ್ ಸಿಸ್ಟಮ್ ಇರೋಂಗಿಲ್ಲ, ಕಾಟಾಚಾರಕ್ಕೆ ಇಲ್ಲಿ ಈಗ ನಾವೇನು ಕುಂತವಲ್ರಿ, ಇಲ್ಲೇ ಒಂದು ವೇದಿಕೆ ಮಾಡಿರ್ತಾರೆ, 2ನೇ ವೇದಿಕೆ ಅಂತ ಕಾಸ್ರಿ, ಇದಕ್ಕೊಂದು ಹೆಸರಿಟ್ಟು ಇಲ್ಲಿ ಒಂದು ವೇದಿಕೆ ಮಾಡಿರ್ತಾರೆ. ಪಾಪ ಅವರು ಅಸಹ್ಯ ಹೋಗ್ತಾರ್ರಿ. ಆ ನಂತರ ಕಲಾ ತಂಡದವ್ರ ಜೊತೆ ಏನು ಕುನ್ಕೊಂತ ಹೋಗ್ತಾರಲ್ಲ ಅವ್ರ ಜೊತೆ ರೀ ಒಂದು ಸ್ವಲ್ಪ ತಲಾಟಿಗಳನ್ನ ಹಾಕಾಸ ಕರೆಕ್ಟಾಗಿ ಶಿಸ್ತುಬದ್ಧಾಗಿ ಹೋಗುವಂಗೆ ಮಾಡಿಕೊಡ್ರಿ. ನನ್ನ ಹೆಸರು ಸಲೀಮ್ ಮೊಕಾಶಿ ಅಂತ. ನಾನು ಕೇಳೋ ಪ್ರಶ್ನೆ, ಪ್ರತಿ ವರ್ಷ ಹಳ್ಳಿಗಳಿಂದ ಬರ್ತಿರ್ತಾವೆ ಮಂದಿ ಬರ್ತಿರ್ತೈತಿ, ಬಸ್ಗಳು ಬರ್ತಿರ್ತಾವೆ. ಪ್ರತಿ ವರ್ಷ ಏನು ಮಾಡ್ತಿದ್ರು ಅಂದ್ರೆ, ಈಗ 3 ವರ್ಷದಿಂದ ಮಾಡೋದಿಲ್ಲ. ನಮ್ಮ ಹುಲಿಕಟ್ಟಿ ಮಠ ಹಿಂಗೆ ಹಳ್ಳಿಗಳ್ದಾಗ ಎಲ್ಲೆಲ್ಲಿ ಮಠ ಬಸ್ಗಳು ಬರ್ತಾವೆ, ಅಲ್ಲಿ ಮಠ ರೋಡ್ಗಳನ್ನ ಅಗಲೀಕರಣ ಮಾಡುವಂಥದ್ದಾಕಿತ್ತು. ಆಮೇಲೆ ಅವನ್ನೆಲ್ಲ ಸಾಫ್ ಮಾಡೋಕಿತ್ತು. ಗಿಡ ಗಂಟಿಗಳೆಲ್ಲ ಸಿಕ್ಕಾಪಟ್ಟಿ ಬೆಳೆದವ್ರೆ. ರಾತ್ರಿ ಬಸ್ಗಳು ಕಮ್ಮಿ ಮಾಡ್ತಾರೆ. ಬಸ್ಗಳು ಬಿಡೋದ್ರಲ್ಲಿ 12 ಗಂಟೆ ಮೇಲೆ 11 ಗಂಟೆಗೆ ಬಂದ್ ಮಾಡ್ತಾರೆ. ಬೈಕ್ ತೊಗೊಂಡು ಹುಡುಗರು ಬರ್ತಿರ್ತಾವೆ. ಅದಕ್ಕೆ ಅಲ್ಲಿ ಸಿಕ್ಕಾಪಟ್ಟಿ ಗಿಡಗಳು ಕಂಟಿವಿ ಎಲ್ಲ ಬೆಳೆದಾವು. ಆಮೇಲೆ ಸಿಕ್ಕಾಪಟ್ಟಿ ತೆಗ್ಗಳು ಬಿದ್ದಾವೆ. ಪ್ರತಿ ರೋಡ್ಗಳು ತೆಗ್ಗಳು ಬಿದ್ದಾವ್ರಿ. ಅವನ್ನ ಸ್ವಲ್ಪ ಮುಚ್ಚುವಂಥ ಕೆಲಸಗಳು ಆಗ್ಬೇಕು. ಮತ್ತು ಪ್ರತಿ ವರ್ಷನವರು ಉತ್ಸವ ಚಾಲು ಆಕತ್ತ ಅನ್ನೋದು 1 ತಿಂಗಳಕ್ಕೆ ಅಂದ್ರೆ 1 ತಿಂಗಳು ಇರೋದಿಲ್ಲ,
ಕಿತ್ತೂರಾಗ ಅಲ್ಲಿ ಹಟ್ಟಿನೇ ಇಲ್ಲಿ ಹಟ್ಟಿನೇ ಅಲ್ಲಿ ಪೈಪ್ ಮಾಡಿನೇ ಅದನ್ನ ಮಾಡಿನೇ ಮಾಡ್ತಾರೋ. ಸ್ವಲ್ಪ ಮಳೆ ಆದ್ರೂ ಸಿಕ್ಕಾಪಟ್ಟಿ ರಾಡಿ ಆಕೈತಿ, ಬರೋರು ಹೋಗೋರಿಗೆ ಭಾಳ ತೊಂದರೆ ಆಕೈತಿ. ಅದರಿಂದ ನೀವು ಈಗ 1 ತಿಂಗಳ ಮೊದಲಕ್ಕೆ ಮಾಡೋಕ್ಕಿಂತ 1-2 ತಿಂಗಳಿಂದ ಅದನ್ನ ಮೊದಲೇ ಜಾಸ್ತಿ ಮಾಡ್ಕೊಂತ ಹೋದ್ರೆ ಯಾವ ಕೆಲಸಗಳು ಇಲ್ಲಿ ಹೊಲಸಾಗದ ಸರಿಯಾಗಿ ಆಕತಿ. ಅದಕ್ಕೆ ಅದನ್ನೊಂದಿಟ್ಟು ನೋಡ್ಕೋಬೇಕ್ರಿ. ಮತ್ತು ಹಳ್ಳಿಗಳಿಂದ ಬರುವಂಥ ರೋಡ್ಗಳೆಲ್ಲ ತೆಗ್ಗುಗಳು ಬಿದ್ದಾವು, ಅವನಟ ಮುಚ್ಚೋಬೇಕು ಅಂತೇಳಿ ನಾನು ಕೇಳ್ಬೋದು. ನನ್ನ ಹೆಸರು ಬಸನಗೌಡ ಚಿಕ್ಕನಗೌಡ್ರು ಅಂತ, ಮಾಜಿ ZP ಮೆಂಬರು. ನಮ್ಮದು ಪದೇ ಪದೇ ಪೂರ್ವಭಾವಿ ಮೀಟಿಂಗ್ನಾಗ ಇರ್ತಕ್ಕಂಥ ಪ್ರಶ್ನೆ ಇದು 5ನೇ ಸಲ ನಾನು ಕೇಳ್ತಾ ಇರೋದು. ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವಾದಂಥ ಕಾಕ್ತಿ ದೇಸಾರವಾಡಿ ಇವತ್ತಿನ ತನಕ ಸರ್ಕಾರದ ಸರಹದ್ದಿಗೆ ಬಂದಿಲ್ಲ. ಸರ್ಕಾರ ಅನ್ನುವಂಥದ್ದು ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಇವತ್ತಿನ ತನಕ ಕೆಂಪು 10 ಪೈಸಾನೂ ಸಹಿತ ಖರ್ಚು ಮಾಡಿಲ್ಲ. ನಮ್ಮ ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಯಮಕನಮಡಿ ಕ್ಷೇತ್ರದಲ್ಲೇ ಕಾಕ್ತಿ ಬರ್ತದೆ. ಅವರು 4ನೇ ಸಲ ಇವತ್ತು ಅಲ್ಲಿ ಪದೇ ಪದೇ ಆರಿಸಿ ಬರ್ತಾ ಇದ್ದಾರೆ. ಅವರು ಸಹಿತ ಅದನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಸಹಿತ ಹಿಂದೇಟು ಹಾಕ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ ಹಿಂದಿನ ಸಲ ನಾನು ಕೇಳಿದ್ದೆ, ಮಾನ್ಯ ಜಿಲ್ಲಾಧಿಕಾರಿ ಅವರನ್ನು ಕೇಳಿದ್ದೆ. ಅವರು ಅದರ ಬಗ್ಗೆ ಬೆಳಗಾವಿ AC ಅವರಿಗೆ ಅದರ ಜವಾಬ್ದಾರಿ ಕೊಟ್ಟಿದ್ದೇವೆ, ಅದನ್ನು ಏನಾದರೂ ಮಾಡಿ ಲ್ಯಾಂಡ್ ಎಕ್ವೇಷನ್ಗಾದರೂ ಹಾಕಿ ಅದನ್ನು ತಗೋತೀವಿ ಅನ್ನುವಂಥ ಮಾತುಗಳನ್ನು ಹಿಂದಿನ ಸಲ ಹೇಳಿದ್ರಿ ಸರ್ ತಾವು. ಅದಕ್ಕೆ ಈಗ ಅದು ಎಲ್ಲಿ ಬಂದಿದೆ ಪರಿಸ್ಥಿತಿ? ಆ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳವನ್ನು ಸರ್ಕಾರ ತನ್ನ ಸರಹದ್ದಿಗೆ ತಗೊಳಕ್ಕೆ ಯಾಕೆ ತಯಾರಾಗ್ತಾ ಇಲ್ಲ? ಇದನ್ನು ಹಿಂದೇಟು ಯಾಕೆ ಹಾಕ್ತಾ ಇದ್ದೀರಿ? ಇನ್ನೂ ತನಕ ಭಾರತ ಸ್ವತಂತ್ರ ಆಗಿ ಸುಮಾರು 78 ವರ್ಷ ಆಗಿದ್ರೂ ಸಹಿತ ಅವಳ ಜನ್ಮಸ್ಥಳವನ್ನು ಗುರುತಿಸುವಂಥ ಕಾರ್ಯ ಆಗಿಲ್ಲ ಅಂತಂದ್ರೆ ಇದು ನಿಜವಾಗಿಯೂ ನಾಚಿಕೆ ಬರ್ತಕ್ಕಂಥ ಕೆಲಸ ಇದು. ಅದಕ್ಕೆ ದಯಮಾಡಿ ಈ ಕಿತ್ತೂರು ಚೆನ್ನಮ್ಮನ ಜನ್ಮಸ್ಥಳಕ್ಕೆ ಈ ಜಿಲ್ಲಾಡಳಿತ ಏನು ಮಾಡ್ತದೆ, ಸರ್ಕಾರ ಏನು ಮಾಡ್ತಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ನಿಮಗೆ ಮಾಡೋಕ್ಕಾಗೋದಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿಬಿಡ್ರಿ. ಸಾರ್ವಜನಿಕವಾಗಿ ಏನಾದರೂ ಕೂಡಿಸಿ ಅದನ್ನು ಏನಾದರೂ ಒಂದು ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆ ದಯಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಇದಕ್ಕೆ ಉತ್ತರ ಹೇಳಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. 2ನೇದು, ಇದು ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರದ ವಿರುದ್ಧ ಅಂದರೆ ಈ ಎರಡೂ ಪ್ರಾಧಿಕಾರಗಳ ಒಂದು ತಾರತಮ್ಯದ ವಿರುದ್ಧ ನಾವು ಒಂದು ಹೋರಾಟ ಮಾಡಿದ್ದೀವಿ. ಶ್ರೀಗಳು ಅದರ ನೇತೃತ್ವವನ್ನು ವಹಿಸಿದ್ರು. ಈ ತಾರತಮ್ಯವನ್ನು ಹೋಗಲಾಡಿಸಿ ಸ್ವಲ್ಪ ಅದನ್ನು ಹೆಸರು ಮಾಡ್ತೀವಿ, ಕಿತ್ತೂರು ಚೆನ್ನಮ್ಮನ ಪ್ರಾಧಿಕಾರಕ್ಕೂ ಸಹಿತ ಹೆಚ್ಚಿನ ಅನುದಾನ ಬಿಡುಗಡೆ ಆಗುವಂಗೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹಿಂದೆ ಶಾಸಕರ ಒಂದು ಅಧ್ಯಕ್ಷತೆ ಒಳಗೂ ಸಹಿತ ಮಾತುಕತೆ ಆಗಿತ್ತು. ಅದು ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನು ಬೇಕಾಗಿದೆ. ಆಮೇಲೆ ಕಿತ್ತೂರು ಚೆನ್ನಮ್ಮನ ಸೇನಾ ದಂಡನಾಯಕರಾಗಿರ್ತಕ್ಕಂಥ ಸರ್ದಾರ್ ಗುರುಸಿದ್ದಪ್ಪನವರನ್ನು ಗುರುತಿಸುವಂಥ ಕೆಲಸ ಆಗಬೇಕು. ಈ ಕಿತ್ತೂರು ಇತಿಹಾಸದಲ್ಲಿ ಹೋರಾಟ ಮಾಡಿದವ್ರನ್ನ ಎಲ್ಲೆಲ್ಲವ್ರನ್ನೂ ಗುರುತಿಸಿ ಅದನ್ನು ಬಹಿರಂಗಪಡಿಸುವಂಥ ಕೆಲಸ ಆಗ್ತಾ ಇದೆ. ಆದರೆ ಸೇನಾ ದಂಡನಾಯಕ ಏನಾದ, ಏನಿದ್ದ, ಎಷ್ಟು ಹುದ್ದೆಗಳಲ್ಲಿ ಅವನು ಭಾಗವಹಿಸಿದ, ಅವನ ಅಂತ್ಯ ಯಾವ ಥರ ಆಯಿತು ಅನ್ನುವಂಥದ್ರದ್ದು ಯಾವುದೇ ಥರದ ಪರಿಚಯ ಮಾಡ್ತಕ್ಕಂಥ ವ್ಯವಸ್ಥೆನ ಈ ಜಿಲ್ಲಾಡಳಿತದ ಮೂಲಕ ಆಗ್ತಾ ಇಲ್ಲ. ಅದಕ್ಕೆ ದಯಮಾಡಿ ಸೇನಾ ದಂಡನಾಯಕರಾಗಿರ್ತಕ್ಕಂಥ, ಅದು ಕಿತ್ತೂರು ಚೆನ್ನಮ್ಮನ ಸೇನಾ ದಂಡನಾಯಕರಾಗಿರ್ತಕ್ಕಂಥ, 2 ವಿದ್ಯೆಗಳಲ್ಲಿ ಪಾಲುದಾರರಾಗಿರ್ತಕ್ಕಂಥ ಜವಾಬ್ದಾರಿಯುತ ವ್ಯಕ್ತಿ ಆಗಿರ್ತಕ್ಕಂಥ ಆ ವ್ಯಕ್ತಿಯ ಬಗ್ಗೆ ಪರಿಚಯ ಆಗುವಂಥ ಕೆಲಸ ಆಗಬೇಕು. ಅದನ್ನು ಪರಿಚಯ ಅಂದರೆ ಹಿಂದೆ ಇಟ್ಕೊಂಡು ಹೋಗ್ತಾ ಇದ್ದೀರಿ. ಎಲ್ಲೆಲ್ಲವರು ಎಲ್ಲೆಲ್ಲೋ ಗಂಗಾವತಿ ಕಟ್ಟಿಸಿ ದುಡ್ದವರು ಇಲ್ಲಿ ಹಂಗೆ ಕೆಲಸ ಮಾಡಿ ಹಿಂಗೆ ಕೆಲಸ ಮಾಡ್ರಿ. ದುಡ್ದವ್ರ ಬಗ್ಗೆ ಯಾವುದಾದ್ರು ಗೌರವ ಸಲ್ಲಿಸೋನು ಆ ವಿಷಯ ಬೇರೆ. ಆದರೆ ಸರ್ದಾರ್ ಗುರುಸಿದ್ದಪ್ಪ ಅವ್ರ ಬಗ್ಗೆ ಯಾಕೆ ಈ ಥರ ಇಲ್ಲಿ ಅನಾಸಕ್ತಿ ಆಗ್ತಾ ಇದೆ ಅನ್ನುವಂಥದ್ದು ಬಹಿರಂಗವಾಗಿ ಆಗಬೇಕಾಗಿದೆ. ಇದಕ್ಕೆ ದಯಮಾಡಿ ಈ 3 ಪ್ರಶ್ನೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಉತ್ತರ ಹೇಳಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಪೂರ್ವಭಾವಿ ಸಭೆಗೆ ಲೇಟ್ ಆಗಿದ್ರೂ ಸಮರ್ಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶನ ಜಾರಕಿಹೊಳಿ ಅವರಿದ್ದಾರು, ಕ್ರಿಯಾಶೀಲ ಶಾಸಕರಾದಂಥ ಬಾಬಾ ಸಾಹೇಬರಿದ್ದಾರು. ನನ್ನ ಸಲಹೆ ಏನಂತಂದ್ರೆ, ಈ ಕಲಾವಿದರ ಆಯ್ಕೆ ಮಾಡುವಾಗ ನೀವು ಒಂದು 5 ವರ್ಷದ ಕಾಡಿಟ್ಟು ನೋಡ್ರೆ ಅದ ಕಲಾವಿದರು ಇರ್ತಾರೆ. ಕಲಾವಿದರ ಆಯ್ಕೆಯಲ್ಲಿ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ರಿ. ಹೊಸ ಪ್ರತಿಭೆಗಳು ನಾಡಿನಲ್ಲಿ ಹುಟ್ಟತ್ತಾರು. ಅದರಾಗ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಭಾಳಷ್ಟು ಪ್ರತಿಭೆಗಳದಾವೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಉತ್ಸವದ 28ನೇ ವರ್ಷ ಇದು, 97ರಲ್ಲಿ ಶುರುವಾಗಿದ್ದು ಸರ್ಕಾರದಿಂದ ಉತ್ಸವ ಅದ್ದೂರಿ ಜೊತೆಗೆ ಚೆನ್ನಮ್ಮ ಯಾವ ಒಂದು ಆಶಯಗಳನ್ನ ಇಟ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ಲು, ಆ ಆಶಯಗಳನ್ನು ಈಡೇರಿಸುವಲ್ಲಿ ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಹೇಳಿ ಹೇಳ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಾಂತೇಶ್ ಕಂಬಾರ ಅಂತೇಳಿ. ಸರ್, ಪ್ರತಿ ವರ್ಷ ವಿಚಾರ ಸಂಕಿರಣವನ್ನು ನಡೆಸ್ತಿದ್ದಾರೆ. ನಾನು ಲಾಸ್ಟ್ ಟೈಮ್ ಅಜ್ಜ ಅವ್ರ ನೇತೃತ್ವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಅಧ್ಯಯನ ಪೀಠ ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಪ್ರಾಧಿಕಾರ ಜೊತೆನ ಒಂದು ಮೀಟಿಂಗ್ ಮಾಡಿದ್ದು. ನಾವೊಂದು ಏನು ಹೇಳಿದ್ದು ಅಂದ್ರೆ,
ವಿಚಾರ ಸಂಕಿರಣದ ಜವಾಬ್ದಾರಿಯನ್ನು ವಿಶ್ವವಿದ್ಯಾಲಯ ಕೊಡ್ರಿ. ಯಾಕಂದ್ರೆ ಒಂದು ವಿಚಾರ ಸಂಕಿರಣ ಬರೀ ಹಿಸ್ಟ್ರಿ ಬೇಸಿಸ್ ಮೇಲೆ ಅಟ್ಟ ಆಗ್ತಿದೆ. ನಾ ಹೇಳುತ್ತಿರೋದು ಏನಂದ್ರೆ ಉತ್ತರ ಕರ್ನಾಟಕದ ಸಾಮಾಜಿಕ ಇರ್ಬೋದು, ರಾಜಕೀಯ ಇರ್ಬೋದು, ಶೈಕ್ಷಣಿಕ ವಲಯದಿರ್ಬೋದು, ಒಂದು ಯಾವುದೇ ಒಂದು ಉದ್ದೇಶ ಒಂದು ಥೀಮ್ ಕೊಟ್ರೆ ವರ್ಷ ಪೂರ್ತಿಯಾಗಿ ನಾವು ಆಲ್ರೆಡಿ ಈಗ 10 ಗೋಷ್ಠಿಗಳನ್ನು ಬಿಜಾಪುರ ಇರ್ಬೋದು ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ ಅಂದರೆ ರಾಜ್ಯದಲ್ಲಿರುವ ಏಕೈಕ ಚೆನ್ನಮ್ಮ ಅಧ್ಯಯನ ಪೀಠದಿಂದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡ ರಾಜ್ಯಾದ್ಯಂತ ಚೆನ್ನಮ್ಮನ ವಿಚಾರಧಾರೆಗಳನ್ನು ಔಚಿತ್ಯವನ್ನು ತಿಳಿಸುವಂಥ ಉದ್ದೇಶ ಐತಿ. ಆದ ಕಾರಣ ಮಾನ್ಯ ಶಾಸಕರಲ್ಲಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳ ಮನವಿಯನ್ನು ಮಾಡೋದಂದ್ರೆ ವಿಚಾರ ಸಂಕಿರಣದ ಜವಾಬ್ದಾರಿಯನ್ನು ದಯಮಾಡಿ ಇದನ್ನು ಪದೇ ಪದೇ ನಾವು 2 ಸತ ಮೀಟಿಂಗ್ದಲ್ಲಿ ಕೂಡ ಹೇಳಿದ್ದೀನಿ, ದಯಮಾಡಿ ವಿಶ್ವವಿದ್ಯಾಲಯಕ್ಕೆ ಕೊಟ್ಟರೆ, ಯಾಕಂದರೆ ಅಲ್ಲಿರುವಂಥ ಚೆನ್ನಮ್ಮನ ಅಧ್ಯಯನ ಪೀಠ ನಿರಂತರವಾಗಿ ಚೆನ್ನಮ್ಮನ ಸಂಶೋಧನೆಯನ್ನು ಮಾಡ್ತಿದೆ. ಇದ್ರ ಜೊತೆಗೆ ಮುಂದೆ ಏನಾಗಬೇಕು ಅಂತ ಹೇಳಿದರೆ ಆಗಳೊಬ್ರು ಹೇಳ್ತಾ ಇದ್ರು, ಈಗ ಯಾರು ಇದ್ರ ಬಗ್ಗೆ ಯಾರು ಮಲ್ಲಸರ್ಜಾ ದೇಸಾಯಿ ಅವ್ರದ್ದು ಪಳವಳಿಕೆಗಳು ಎಲ್ಲಿ ಉಳಿದು ಏನಾದವು ಅಂತೇಳಿ. ಧಾರವಾಡದಲ್ಲಿರುವ ತ್ಯಾಕರೆ ಸಮಾಧಿ ಪರಿಸ್ಥಿತಿ ಏನಾಗೈತಿ, ಇವತ್ತಿನ ದಿವಸ ಮಲ್ಲಸರ್ಜನ ವಂಶಸ್ಥರು